ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಈ ಒಂದು ನನ್ನ ಹೊಸ ವಿಡಿಯೋದಲ್ಲಿ ಕಾಚೋಹಳ್ಳಿ ಕ್ರಾಸು ಚಿಕ್ಕಗೊಲ್ರಹಟ್ಟಿ ಮಾಗಡಿ ಮೇನ್ ರೋಡ್ಗೆ ಜಸ್ಟ್ 100 ಮೀಟರ್ಸ್ ವಾಕಬಲ್ ಡಿಸ್ಟೆನ್ಸಲ್ಲಿರೋ ಒಂದು ಮನೆನ ತೋರಿಸ್ತೀನಿ. ಫ್ರೆಂಡ್ಸ್, ಈ ಮನೆ 1 ವರ್ಷ ಹಳೆಯ ಮನೆ. ಇದು ಜಸ್ಟ್ 1 ಇಯರ್ ಓಲ್ಡ್ ಹೌಸ್. ಇದು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನಾನು ಕಾರ್ನರಿಂದ ತೋರಿಸ್ತಾ ಇದ್ದೀನಿ. ಸೌತ್ 30 ಫೀಟ್, ನಾರ್ತ್ 40 ಫೀಟ್ ಇದೆ. ಟೋಟಲ್ 1200 ಸ್ಕ್ವೇರ್ ಫೀಟು. ಪಂಚಾಯತ್ ಖಾತಾ ನೋಡಿ ಫ್ರೆಂಡ್ಸ್. ಮನೆ ಮುಂದೆ 30 ಫೀಟ್ ರೋಡು, ಸಿಮೆಂಟ್ ರೋಡು, ಕಾಂಕ್ರೀಟ್ ರೋಡ್ ಆಗಿದೆ. ಡೆಡ್ ಎಂಡ್ ಕೂಡ ಇದು. ನೋಡಿ ಫ್ರೆಂಡ್ಸ್, ಫ್ರಂಟಿಂದ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಬಿಲ್ಡಿಂಗಲ್ಲಿ ಗ್ರೌಂಡು 2 BHK, ಫಸ್ಟಲ್ಲಿ ಸಿಂಗಲ್ BHK 2, ಆಮೇಲೆ ಸೆಕೆಂಡಲ್ಲಿ ಓನರ್ಗೆ ಅಂತ 2 BHK, ಆಮೇಲೆ ದೆನ್ 3rd ಫ್ಲೋರಲ್ಲಿ ರೂಮು, ಅಟ್ಯಾಚ್ ಬಾತ್ರೂಮು. ನೋಡಿ ಫ್ರೆಂಡ್ಸ್, ಈಗ ಇಲ್ಲಿ ಕೆಳಗಡೆ ಎಲ್ಲ 5 ಮನೆಗೂ ಗ್ಯಾಸ್ ಸಿಲಿಂಡರ್ಗೆ ಪ್ರೊವಿಷನ್ಸ್ ಕೊಟ್ಟಿದ್ದರು. ಕಾರ್ ಪಾರ್ಕಿಂಗಲ್ಲಿ ಬಂದ್ಬಿಟ್ಟು 2 ಕಾರು, ಒಂದು 4-5 ಬೈಕ್ ನಿಲ್ಸ್ಕೊಬೋದು. ಪಾರ್ಕಿಂಗ್ ಸ್ಪೇಸು ತುಂಬ ಸ್ಪೇಷಿಯಸ್ ಆಗಿದೆ. ಗ್ರೌಂಡಲ್ಲಿ ಒಂದು 4 to 5 ಫೀಟ್ ಪ್ಯಾಸೇಜ್ ಕೊಟ್ಟಿದ್ದಾರೆ ಓಡಾಡೋಕ್ಕೆ ನೀಟಾಗಿ. ನೋಡಿ ಫ್ರೆಂಡ್ಸ್, ಈ ಮನೆ 2 BHK ಹೌಸ್ ಗ್ರೌಂಡಲ್ಲಿ. ಫ್ರೆಂಡ್ಸ್, ಈ ಇದರಲ್ಲಿ ಬಿಲ್ಡಿಂಗಲ್ಲಿ ಓನ್ ಬೋರ್ವೆಲ್ ಇದೆ. ನೀರಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಓನ್ ಬೋರ್ವೆಲ್ ಬಂದ್ಬಿಟ್ಟು 540ಗೆ 540 ಅಡಿವರೆಗೂ ನೀರು ಕೊಡಿಸಿದ್ದಾರೆ. 3.5 ಇಂಚ್ ನೀರು ಬಂದಿರುತ್ತೆ. ಸೊ ನೀರಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಪ್ಲಸ್ CMC ವಾಟರ್ ಕನೆಕ್ಷನ್ ಕೂಡ ಇದೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಮೇಲ್ಗಡೆಯಿಂದ ತೋರಿಸ್ತೀನಿ. ಫಸ್ಟ್ ಫ್ಲೋರಿಂದ ಬನ್ನಿ. ಈ ಫಸ್ಟ್ ಫ್ಲೋರಲ್ಲಿ 2 ಸಿಂಗಲ್ BHK ಮನೆಗಳಿದ್ದಾವೆ. ಎಲ್ಲ ಫುಲ್ಲಿ ಫರ್ನಿಷ್ಡ್ ಆಗಿರೋ ಮನೆಗಳು ಇವೆಲ್ಲ. ಇಂಟೀರಿಯರು, ವಾರ್ಡ್ರೋಬ್ಸು ಪ್ರತಿಯೊಂದು POP ಪ್ರತಿಯೊಂದು ಆಗಿರೋ ಮನೆ ಬಿಲ್ಡಿಂಗ್ ಇದು. ಟೋಟಲ್ ರೆಂಟೆಡ್ ಬಂದ್ಬಿಟ್ಟು ಆಲ್ರೆಡಿ ಈಗ 8 ಲಕ್ಷ ಲೀಸ್ಗೆ ಗ್ರೌಂಡ್ ಫ್ಲೋರಲ್ಲಿ 2 BHK ಮನೆ ಕೊಟ್ಟಿದ್ದಾರೆ. ಫಸ್ಟ್ ಫ್ಲೋರಲ್ಲಿ 1 BHK ಮನೆನ 6 ಲಕ್ಷ ಲೀಸಿಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇನ್ನೊಂದು 6,500 ಬಾಡಿಗೆ ಬರುತ್ತೆ, ಇನ್ನೊಂದು ಸಿಂಗಲ್ BHK. ದೆನ್ ಸೆಕೆಂಡ್ ಫ್ಲೋರಲ್ಲಿ ಓನರ್ಗೆ ಅಂತ ಇರೋದಕ್ಕೆ ಮಾಡಿರೋದು. ಅದು ಯಾರಿಗೂ ಕೊಟ್ಟಿಲ್ಲ, ಯಾಕಂದರೆ ಓನರು ಯಾರಾದರೂ ಬರೋರು ತಗೊಳ್ಳೋರು ಇದ್ಕೊಡ್ಲಿ ಅಂತ ಹಂಗೆ ಬಿಟ್ಟಿದ್ದಾರೆ. ದೆನ್ ಟಾಪ್ ಫ್ಲೋರಲ್ಲಿ ರೂಮು, ಅಟ್ಯಾಚ್ ಬಾತ್ರೂಮ್ ಇದೆ. ಸೊ ಅದಕ್ಕೆ 4,500 ಬಾಡಿಗೆ ಬರ್ತಾ ಇರುತ್ತೆ. ಸೊ ಟೋಟಲ್ ನಿಮಗೆ 40,000 to 50,000 ರೆಂಟ್ ಇನ್ಕಮ್ ಇರೋ ಬಿಲ್ಡಿಂಗ್ ಇದು. ಪಂಚಾಯತ್ ಖಾತಾ ಪಕ್ಕಾ ಕ್ಲಿಯರ್ ಟೈಟಲ್ ಇದೆ, ಪಕ್ಕಾ ಡಾಕ್ಯುಮೆಂಟ್ಸ್ ಇದೆ. ಜಸ್ಟ್ ಮಾಗಡಿ ರೋಡ್ಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸು. ನೋಡಿ ಫ್ರೆಂಡ್ಸ್, ಈಗ ನಾನು ತೋರಿಸ್ತಾ ಇದ್ದೀನಿ. ಈ ಕಡೆ ನೋಡಿ, ಸೆಕೆಂಡ್ ಫ್ಲೋರಲ್ಲಿ ಸೆಟ್ ಬ್ಯಾಕ್ ಥರ ಗ್ಯಾಪ್ ಇಟ್ಟಿದ್ದಾರೆ ನೀಟಾಗಿ ಗಾಳಿ ಬೆಳಕಿಗೋಸ್ಕರ. ಈ ಕಡೆ ನೋಡಿ ಮೆಟ್ಲು ಎಲ್ಲ ತೋರಿಸ್ತಾ ಇದ್ದೀನಿ, ಸ್ಟೇರ್ ಕೇಸು. ಇದು ಓನರ್ಗೆ ಇರೋಕ್ಕೆ ಅಂತ ಮಾಡಿರೋ ಮನೆ ಇದು. ನೋಡಿ, ಚಪ್ಪಲಿ ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ. ಪ್ಲಸ್ ಹೆಲ್ಮೆಟ್ಗೆ ಎಲ್ಲ ಪ್ರಾವಿಷನ್ಸ್ ಕೊಟ್ಟಿದ್ದಾರೆ ಇಡೋಕ್ಕೆ ಅಂತ. ನೋಡಿ ಫ್ರೆಂಡ್ಸ್, ಈಗ ಓನರ್ಗೆ ಇರೋಕ್ಕೆ ಅಂತ ಕಟ್ಟಿರೋದು ಸೆಕೆಂಡ್ ಫ್ಲೋರಲ್ಲಿ ಮನೇನ ತೋರಿಸ್ತಾ ಇದ್ದೀನಿ. ಫುಲ್ಲು ಹೈಫೈ ಆಗಿ ಕಟ್ಟಿದ್ದಾರೆ. ಫುಲ್ ಮಾಡರ್ನ್ ಡೆಕೋರೇಷನ್ಸ್ ಕೂಡ ಇದೆ. ನೋಡಿ, TV ಕ್ಯಾಬಿನು ತುಂಬಾ ದೊಡ್ಡದಾಗಿ ಮಾಡಿದ್ದಾರೆ, ಚೆನ್ನಾಗಿದೆ, ಡಿಫ್ರೆಂಟ್ ಲುಕ್ ಕೊಡ್ತಾ ಇದೆ ಇದು.
ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಫ್ರೆಂಡ್ಸ್, ಇದು ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 1,75,00,000 ನೆಗೋಷಿಯಬಲ್ ಇರುತ್ತೆ. ಸೊ ಯಾರಾದರೂ ಈ ಏರಿಯಾದಲ್ಲಿ ಅಂದರೆ ಮಾಗಡಿ ರೋಡು, ಕಾಚೋಹಳ್ಳಿ ಕ್ರಾಸು, ಈ ನಿಯರ್ ಬೈ ಮನೆನ ಹುಡುಕ್ತಾ ಇರೋರು ಇಲ್ಲಿ ಬಂದು ವಿಸಿಟ್ ಮಾಡಿ ನೋಡಿ ತೊಗೊಬೋದು. ಫ್ರೆಂಡ್ಸ್, ಇದರ ನಿಯರ್ ಬೈ ಪ್ಲೇಸಸ್ ಬಂದ್ಬಿಟ್ಟು ಬ್ಯಾಡರಳ್ಳಿ, ಹೇರೋಹಳ್ಳಿ, ಸುಂಕದಕಟ್ಟೆ, ಮಾಗಡಿ ರೋಡು, ಚಿಕ್ಕಗೊಲ್ಲರಹಟ್ಟಿ, ಇವೆಲ್ಲ ಪ್ಲೇಸಸ್ಗಳು ಬರ್ತವೆ. ಆಮೇಲೆ ಈ ಒಂದು ಬಿಲ್ಡಿಂಗಿಂದ ಜಸ್ಟ್ ವಾಕಬಲ್ ಡಿಸ್ಟೆನ್ಸಲ್ಲಿ ಒಂದು ರೋಡ್ ಇದೆ. ಆ ರೋಡ್ ಬಂದ್ಬಿಟ್ಟು ಗಂಗೊಡ್ಡನಹಳ್ಳಿ, ಮಾದನಾಯಕನಹಳ್ಳಿ, ದೊಂಬ್ರಹಳ್ಳಿ, ಆಮೇಲೆ NH4 ತುಮಕೂರು ರೋಡ್ ಮೇನ್ ರೋಡ್ಗೆ ಕನೆಕ್ಟ್ ಆಗುತ್ತೆ. ಜಸ್ಟ್ ವಾಕಬಲ್ ಡಿಸ್ಟೆನ್ಸಲ್ಲಿರೋ ಆ ರೋಡ್ ಇದು. ಸೊ ತುಮಕೂರು ರೋಡ್ಗೆ ನೀವು ಕನೆಕ್ಟ್ ಆಗಬೇಕು ಅನ್ನೋ ಜಸ್ಟ್ 7 to 8 ಕಿಲೋಮೀಟರ್ಸ್ ಅಷ್ಟೇ ಡಿಸ್ಟೆನ್ಸ್ ಇದೆ ಈ ರೋಡಿಂದ. ನೋಡಿ ಫ್ರೆಂಡ್ಸ್, ಈಗ ಬಾತ್ರೂಮ್ ತೋರಿಸ್ತಿದ್ದೀನಿ. ಓನರ್ಗೆ ಅಂತ ಇರೋ ಮನೆಯಲ್ಲಿ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ಮನೆ ಮಾತ್ರ ಎಕ್ಸಲೆಂಟ್ ಆಗಿದೆ. ನೋಡಿ, ಬಾಲ್ಕನಿ ಕೂಡ ಪ್ರೊವೈಡ್ ಮಾಡಿದ್ದಾರೆ ಓನರ್ಗೆ ಇರೋಕ್ಕೆ ಅಂತ ಮನೆಯಲ್ಲಿ. ಎಲ್ಲ ವುಡನ್ ಡಿಸೈನ್ ಇರೋ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಮೇಲೆ ಟಾಪ್ POP ಕೂಡ ಅಷ್ಟೇ. ಫ್ರೆಂಡ್ಸ್, ಇದರ ಸುತ್ತಮುತ್ತ MBC ಸ್ಕೂಲು, ಹೀರೋ ಕಿಡ್ಸು, ನ್ಯಾಷನಲ್ ಪಬ್ಲಿಕ್ ಸ್ಕೂಲು, ಡೆಲ್ಲಿ ಪಬ್ಲಿಕ್ ಸ್ಕೂಲು ಮುಂತಾದ ಸ್ಕೂಲ್ಗಳಿದ್ದಾವೆ. ಸೊ ನಿಮ್ಮ ಮಕ್ಕಳಿಗೆ ಎಜುಕೇಷನ್ಗೆ ತುಂಬಾ ಹತ್ತಿರ ಇರೋ ಬಿಲ್ಡಿಂಗ್ ಇದು. ನೋಡಿ ಫ್ರೆಂಡ್ಸ್, ವಾಶ್ ಬೇಸಿನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಕಾಮನ್ ಬಾತ್ರೂಮ್ ಇದು. ಒಂದು ಕಾಮನ್ ಬಾತ್ರೂಮು, ಒಂದು ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದ್ದಾರೆ. ಟೋಟಲ್ 2 ಬೆಡ್ರೂಮ್ ಹೌಸ್ ಇದು ಓನರ್ಗೆ ಅಂತ ಮಾಡಿರೋದು. ನೋಡಿ, ಓಪನ್ ಪೂಜಾ ರೂಮ್ ಕೊಟ್ಟಿದ್ದಾರೆ. ಇದು ಡೋರ್ ಏನು ಬರೋಲ್ಲ ಅಲ್ಲ ಸರ್? ಇದು ದೇವ್ರ ಮನೆಗೆ ಏನು ಡೋರ್ ಏನು ಬರೋಲ್ಲ? ನೋಡಿ, ಹೈಲಿ ಮಾಡರ್ನ್ ಡಿಸೈನ್ ಇರೋ ಕಿಚನ್ ರೂಮ್ ಇದು. ಫ್ರೆಂಡ್ಸ್, ಇದರ ಮೆಜರ್ಮೆಂಟ್ ಇನ್ನೊಂದ್ಸರಿ ಹೇಳ್ತೀನಿ ತಿಳ್ಕೊಳ್ಳಿ. 30-40 1200 ಸ್ಕ್ವೇರ್ ಫೀಟು. ಇದರಲ್ಲಿ ಓನ್ ಬೋರ್ವೆಲ್ ಇದೆ. ಗ್ರೌಂಡಲ್ಲಿ 2 BHK, ಫಸ್ಟಲ್ಲಿ 2 ಸಿಂಗಲ್ BHK ಮನೆಗಳು, ಆಮೇಲೆ ಸೆಕೆಂಡಲ್ಲಿ 2 BHK ಓನರ್ಗೆ ಅಂತ, ಆಮೇಲೆ ಟಾಪ್ ಫ್ಲೋರಲ್ಲಿ ಒಂದು ರೂಮು, ಅಟ್ಯಾಚ್ ಬಾತ್ರೂಮ್ ಇದೆ. ಇದ್ರ ಪಂಚಾಯಿತಿ ಖಾತಾ ಇದು. ಕ್ಲಿಯರ್ ಟೈಟಲ್ ಇರುತ್ತೆ, ಪಕ್ಕ ಡಾಕ್ಯುಮೆಂಟ್ಸ್ ಇರುತ್ತೆ. ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 1,75,00,000 ನೆಗೋಷಿಯಬಲ್ ಇರುತ್ತೆ. ನೋಡಿ ಫ್ರೆಂಡ್ಸ್, ಇದು ಯುಟಿಲಿಟಿ ತೋರಿಸ್ತೀನಿ. ಯುಟಿಲಿಟಿಯಲ್ಲಿ ವಾಷಿಂಗ್ ಮಿಷಿನ್ಗಿಂತ ಟ್ಯಾಪ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಈ ಬಿಲ್ಡಿಂಗು ಜಸ್ಟ್ ನೈಸ್ ರೋಡ್ ಜಂಕ್ಷನ್ಗೆ ಜಸ್ಟ್
ಒಂದು 500 ಮೀಟರ್ ಅಷ್ಟೇ ಇರೋದು. ಸೊ ನೈಸ್ ರೋಡ್ ಮೂಲಕ ನೀವು ಎಲೆಕ್ಟ್ರಾನಿಕ್ ಸಿಟಿ, ಬನ್ನೇರುಘಟ್ಟ, ಕನಕಪುರ ರೋಡು, ಮೈಸೂರು ರೋಡು ಇಲ್ಲಿಗೆಲ್ಲ ನೀವು ಜರ್ನಿ ಮಾಡ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ಳೋದು ಏನಂದರೆ, ನಿಮ್ಗೆ ಯಾರಾದರೂ ಬಿಲ್ಡರ್ಸು ಆಮೇಲೆ ಡೆವಲಪರ್ಸ್ ಯಾರಾದರೂ ನೋಡ್ತಾ ಇದ್ದರೆ, ನಿಮ್ದು ಯಾವುದಾದ್ರು ಬಿಲ್ಡಿಂಗ್ ಇದ್ದರೂ ನಾನು ಪ್ರಮೋಷನ್ ಮಾಡಿಕೊಡ್ತೀನಿ. ದಯವಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡಿ. ಆಮೇಲೆ ರೀಸೇಲ್ ಅಂದರೆ ಓಲ್ಡ್ ಹೌಸ್ನ ಸೇಲ್ ಮಾಡೋರು ಕೂಡ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಹಳೆ ಮನೆ ಕೂಡ ನಾನು ಪ್ರಮೋಷನ್ ಕೊಟ್ಟು ಸೇಲ್ ಮಾಡಿಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಆಮೇಲೆ ನಮ್ಮ ಕಡೆ ಸೈಟ್ಗಳು ಅವೈಲೇಬಲ್ ಇದ್ದಾವೆ. ಕರಿಓಬ್ನಹಳ್ಳಿ, ಇಂದ್ರಾನಗರ ಅಲ್ಲಿ ಒಂದು 3 ಸೈಟು ಅವೈಲೇಬಲ್ ಇದೆ. ಆಮೇಲೆ ಚಿಕ್ಕಬಿದರಕಲ್ಲು, ದೊಡ್ಡಬಿದರಕಲ್ಲು ಅಲ್ಲಿ ಒಂದಷ್ಟು ಸೈಟ್ಗಳು ಅವೈಲೇಬಲ್ ಇದ್ದಾವೆ. ಆಮೇಲೆ ಹಂದ್ರಳ್ಳಿಯಲ್ಲೂ ಕೂಡ ಒಂದಷ್ಟು ಸೈಟ್ಗಳು ಅವೈಲೇಬಲ್ ಇದ್ದಾವೆ. ಆಮೇಲೆ ಅಲ್ಲೂ ಕೂಡ ನಿಮಗೆ ಬೇಕಾದ ಬಿಲ್ಡಿಂಗು ನಿಮ್ಮ ಪ್ರೈಸಲ್ಲಿ 60 to 1.20 crore ಮನೆಗಳು ಅವೈಲೇಬಲ್ ಇದ್ದಾವೆ. ಸೊ ಅಲ್ಲೂ ಕೂಡ ನೀವು ಬೇಕು ಅಂದರೆ ಬಂದು ವಿಸಿಟ್ ಮಾಡ್ಬೋದು, ನಾವು ತೋರಿಸ್ಕೊಡ್ತೀವಿ. ನೋಡಿ ಫ್ರೆಂಡ್ಸ್, ಮೇಲ್ಗಡೆಯಿಂದ ತೋರಿಸ್ತಾ ಇದ್ದೀನಿ. ಆಮೇಲೆ ಫ್ರೆಂಡ್ಸ್, ಮಳೆ ನೀರಿಗೆ ಅಂತ ಇವರು ಬಾವಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಬಾವಿಯಿಂದ ಮಳೆ ನೀರೆಲ್ಲ ಈ ಮೇಲ್ಗಡೆ ಟೆರೆಸಲ್ಲಿ ಮಳೆ ನೀರು ಏನೇ ಬರುತ್ತೋ ಆ ನೀರೆಲ್ಲ ಹೋಗಿ ಆ ಬಾವಿಗೆ ಸಿಂಕ್ ಆಗುತ್ತೆ. ಸಿಂಕ್ ಆಗಿ ಅದು ನೀರು ಹಿಂಕೊಂಡು ಸೀದಾ ಅದು ಬೋರಿಗೆ ಕನೆಕ್ಟ್ ಮಾಡಿದ್ದಾರೆ. ಬೋರ್ ಕಡೆಗೆ ನೀರು ಹಿಂಕೊಳ್ಳಿ ಅಂತ ಬೋರಿಗೆ ಕನೆಕ್ಟ್ ಮಾಡಿದ್ದಾರೆ. ಸೊ ನಿಮಗೆ ಆಲ್ಮೋಸ್ಟ್ ನಿಮಗೆ ಈ ಥರ ಮಾಡೋದ್ರಿಂದ ನಿಮಗೆ ಮಳೆ ನೀರಿನ ಕೊರತೆ ಅಂತೂ ಗ್ಯಾರಂಟಿ ಇರೋದಿಲ್ಲ. ಪಕ್ಕಾ ಪ್ಲ್ಯಾನ್ ಮಾಡಿ ಮಳೆ ಕೊಯ್ಲು ಅಂತಾರಲ್ಲ ಆ ಥರ ಇದನ್ನು ಪ್ಲ್ಯಾನ್ನ ಮಾಡಿದ್ದಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ತೋರಿಸ್ತಾ ಇದ್ದು ರೂಮು, ಅಟ್ಯಾಚ್ ಬಾತ್ರೂಮ್ ಇರೋ ಮನೆ ಅದು. ಪ್ಲಸ್ ಶೀಟ್ ಕೂಡ ಕವರ್ ಮಾಡಿದ್ದಾರೆ ಆ ರೂಮ್ಗೆ. ಬನ್ನಿ ಈಗ ವಾಟರ್ ಟ್ಯಾಂಕ್ ಇಟ್ಟಿರೋ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ. ಲೀಟರ್ಸ್ದು 2 ಟ್ಯಾಂಕ್ನ ಪ್ರೊವೈಡ್ ಮಾಡಿದ್ದಾರೆ. ಎನಿವೇ ಫ್ರೆಂಡ್ಸ್, ಇನ್ನೂ ಏನೇ ಡೌಟ್ಸ್ ಇದ್ದು ದಯವಿಟ್ಟು ನಾನು ಕಾಂಟ್ಯಾಕ್ಟ್ ಮಾಡಿ. ಒಂದೊಂದ್ಸರಿ ವಿಡಿಯೋದಲ್ಲಿ ನಾನು ಹೇಳೋದಕ್ಕೆ ಮರ್ತೋಗ್ಬಿಟ್ಟಿರ್ತೀನಿ. ಆಮೇಲೆ ಕಮೆಂಟ್ ಕೂಡ ಮಾಡ್ಬೋದು. ಆಮೇಲೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಕಂಪ್ಲೀಟಾಗಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಇನ್ನೊಂದು ಹೊಸದ ಮತ್ತೊಂದು ವಿಡಿಯೋದಲ್ಲಿ.